ಎಲ್ಲರಿಗೂ. ಇವತ್ತಿನ ನನ್ನ ವಿಡಿಯೋದಲ್ಲಿ ಪಿಕಲ್ಡ್ ವೆಜಿಟೇಬಲ್ಸು ತುಂಬ ಹೆಲ್ದಿಯಾಗಿರುವಂಥ, ತುಂಬ ಟೇಸ್ಟಿಯಾಗಿರುವಂಥ ಈ ಒಂದು ವೆರೈಟಿ ಆದಂಥ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾನೊಂದು ಪಾತ್ರೆಗೆ ಒಂದು ಬಟ್ಲಾಗುವಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನೀರು ಅಂತ ಅನ್ಕೋಬೋದು ನೀವು, ಬಟ್ ಇದು ನೀರಲ್ಲ. ನಾನು 2 ಬೌಲ್ ಆಗುವಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ನ್ಯಾಚುರಲ್ ವಿನೆಗರ್ ಇದು. 1 ಬೌಲ್ ಆಗುವಷ್ಟು ಮಾಮೂಲಿ ಪ್ಯೂರ್ ಆಗಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಇಡಬೇಕು. 1 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನಾನು 4 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ನಮಗೆ ಹುಳಿ, ಸಿಹಿ ಮತ್ತು ಉಪ್ಪು ಈ 3 ಫ್ಲೇವರ್ಸ್ ಬರುತ್ತೆ. ಖಾರ ಬೇಕಾದರೆ ನಾವು ಮೆಣಸಿನ್ಕಾಯಿನ ಹಾಕ್ಕೊಳ್ತೀವಲ್ಲ ಹಾಗೆ ಆ್ಯಡ್ ಮಾಡ್ಕೋಬೋದು. ಅರ್ಧ ಚಮಚ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಸಮಯಕ್ಕೆ ನಾನು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಒಂದು ಗಾಜಿನ ಜಾಡಿ ಏನಿದೆ ಇದನ್ನು ಸ್ಟೆರ್ಲೈಸ್ ಮಾಡ್ಕೊಂಡಿದ್ದೀನಿ. ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ಒಂದು ಜಾಡಿ ಒಳಗಡೆಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿರೋಂಥ ತರಕಾರಿನ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಕ್ರಂಚಿಯಾಗಿರುತ್ತೆ. ಸೊ ನಾನಿವಾಗ ನಿಮಗೆ ತೋರಿಸ್ತಿರೋದೇನು ಅಂತ ಹೇಳಿದ್ರೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನೀವು ಈರುಳ್ಳಿನ ಹಾಕ್ಕೋಬೋದು. ನೀವು ಬೇಕು ಅಂತ ಹೇಳಿದ್ರೆ ಬರೀ ಒಂದೇ ತರಕಾರಿನ ಕೂಡ ಹಾಕಿ ಈ ಒಂದು ಪಿಕಲ್ನ ಮಾಡ್ಕೋಬೋದು, ಇಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಖಾರ ಅಂತ ಹೇಳಿದ್ನಲ್ಲ, ಈ ಒಂದು ಪಿಕಲಲ್ಲಿ ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು. ಈ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಫ್ಲೇವರು, ಖಾರ ನಮಗೆ ನಾಲ್ಗೆಗೆ ಸಿಗೋ ಹಾಗಾಗಲಿ ಅಂತ ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಅರ್ಧಕ್ಕೆ ಕಟ್ ಮಾಡಿ, ಪೂರ್ತಿಯಾಗಿ ಕಟ್ ಆಗೋಕ್ಕೆ ಬಿಟ್ಟಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ನೀವು ಅರಿಶಿನ ಸಿಗುತ್ತಲ್ಲ, ಅರಿಶಿನದ ಸೀಸನಲ್ಲಿ ಅರಿಶಿನ ಕೂಡ ಹಾಕ್ಕೋಬೋದು. ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಸಬ್ಬಸಿಗೆ ಸೊಪ್ಪನ್ನ ಹಾಕೋದ್ರಿಂದ ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಪಿಕಲ್ಗೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಈ ಲಾಸ್ಟಲ್ಲಿ ನಾನು ಹಾಕಿದ್ದೇನು ಅಂತ ನಿಮಗೆ ಡೌಟ್ ಬರ್ಬೋದು, ಹಸಿ ಅರಿಶಿನ ಅದು. ಇದ್ರ ಮೇಲೆ ನಾನು ಕ್ಯಾರೆಟ್ನ ಕೂಡ ಮತ್ತೆ ಈ ರೀತಿ ಲೇಯರ್ ಬೈ ಲೇಯರು ಒಂದಾದ್ಮೇಲೊಂದು ತರಕಾರಿನ ಈ ರೀತಿ ಹಾಕಿ ಫಿಟ್ ಮಾಡ್ತಾಯಿದ್ದೀನಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಒಂದು ಜಾರ್ ಏನಿದೆ ಅದು ಫುಲ್ಲು ಕವರ್ ಆಗೋವರೆಗೂ ಎಲ್ಲ ತರಕಾರಿಗಳನ್ನೂ ಈ ರೀತಿ ಒಂದಾದ್ಮೇಲೊಂದು ಈ ರೀತಿ ಲೇಯರ್ ಬೈ ಲೇಯರು ಜೋಡಿಸ್ಕೊಳ್ತಾ ಹೋಗ್ಬೋದು. ಯಾವಾಗ ಆ ಜಾಡಿ ತುಂಬಿಕೊಳ್ಳುತ್ತೋ ಅಥವಾ ಎಲ್ಲ ತರಕಾರಿಗಳು ಹಾಕಿ ಫಿಲ್ ಆಗುತ್ತೋ ಆವಾಗ ನಾವು ಬೇಕು ಅಂತ ಹೇಳಿದ್ರೆ, ಈಗ ನಾವೇನು ನೀರನ್ನ ಕಾಯಕ್ಕಿಟ್ಟಿದ್ದೀವಿ ಅದು ಕುದೀತಾ ಇರುತ್ತೆ. ಇದನ್ನೆಲ್ಲ ನಾವು ಅರೇಂಜ್ ಮಾಡೋ ಟೈಮ್ನಲ್ಲಿ ಇನ್ನೂ ಕುದೀತಾನೇ ಇರುತ್ತೆ. ಆ ಒಂದು ಬಿಸಿ ಆಗಿರುವಂತಹ ನೀರನ್ನು ನಾವು ಇದರೊಳಗಡೆ ಹಾಕ್ಕೋಬೋದು. ನೀವೀಗ ನೋಡಿದ್ರಿ ಎಲ್ಲ ತರಕಾರಿಗಳು ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನೂ ಇದರೊಳಗಡೆ ಹಾಕಿದ್ದೀನಿ. ಈ ಒಂದು ಪಿಕಲ್ನ ನೀವು ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಯೂಸ್ ಮಾಡಬಹುದು, ಸ್ಯಾಂಡ್ವಿಚ್ಗೆ ಯೂಸ್ ಮಾಡಬಹುದು, ಈ ರೋಲ್ಸ್ ಎಲ್ಲ ಮಾಡ್ತೀವಲ್ವ ವೆಜಿಟೇಬಲ್ ರೋಲ್ಸು ಅದಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ನಾಲ್ಗೆ ಕೆಟ್ಟೋಗಿದೆ ಅಂತ ಹೇಳಿದ್ರೆ, ಈಗ ಸಡನ್ನಾಗಿ ನನಗೆ ಕ್ರಂಚಿಯಾಗಿ ಟೇಸ್ಟಿಯಾಗಿ ಏನಾದರೂ ಬೇಕು ಅಂತ ಅನಿಸಿದಾಗ ಹಾಗೆ ಫೋರ್ಕಲ್ಲಿ ಕೂಡ ಚುಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ. 100% ಗ್ಯಾರಂಟಿ. ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಚಾನಲ್ ಇಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಪೇಜ್ ಕೂಡ ಓಪನ್ ಆಗಿದೆ, ಅದರೂ ಕೂಡ ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.